ಪ್ರಾರಂಭ ಎಲ್ಲವೂ ಒಳ್ಳೇದಾಯ್ತು. ನೀವು ಯಾಕೆ ಹೋಗಿ ಕೂತ್ಕೊಂಡಾಗ್ತದೆ ಗೊತ್ತಾಗ್ತದೆ. ಅದೇ ಅರ್ಥ ಆಗ್ಲಿಲ್ಲ. ಅದೇ ಬಹುಶಃ ಈಗ ಆಗ್ತದೆ. ಹೇಗೆ? ಕೆಲವೊಮ್ಮೆ ಪ್ರಾರಂಭ ಒಳ್ಳೇದಿದ್ರು ಕಾರ್ಯ ಎನ್ನುವುದು ಮುಂದೆ ನಡಿಬೇಕು ಅಂತಾದ್ರೆ ಎಲ್ಲಿಂದ ಪ್ರಾರಂಭಿಸಬೇಕೆನ್ನುವುದೇ ಸಮಸ್ಯೆ ಆಗಿ ಅದು ಹೌದು. ಗೊಂದಲದ ಗೂಡಾಗ್ತದೆ ಮನಸ್ಸು ಅಂತಾದ್ರೆ ಅದಕ್ಕೆ ಸರಿಯಾದಂತ ನಿರ್ದೇಶನವನ್ನು ಮಾಡಬೇಕಾದ ನಮ್ಮ ಹೊಣೆಗಾರಿಕೆ ಅಲ್ವಾ? ಅಲ್ವಾ? ಉಳಿದವರು ಎಚ್ಚರಿ ತಪ್ಪುವುದು, ನಾವು ಎಚ್ಚರಿ ತಪ್ಪುವಾಗಿಲ್ಲ. ಎಷ್ಟು ಲೆಕ್ಕ ಮಾಡ್ರು ಆಗುವುದು ಒಂದೇ, ಆದ್ರೆ ನೀವು ಪ್ರಾರಂಭಿಸ್ಬೇಕಿತ್ತಲ್ಲ. ಈಗ ಪ್ರಾರಂಭಿಸ್ಲಿಲ್ಲ ಅಂತ ಅಂದ್ರೆ ಸೃಷ್ಟಿಯ ಮಹತ್ತರವಾದಂತ ಕಾರ್ಯ ನಿಮ್ಮದಲ್ವೋ, ಈ ಪ್ರಾರಂಭ ಮಾಡಿದ್ರು ಒಳ್ಳೇದಾಗ್ತಿತ್ತು ಏನು? ಪ್ರಾರಂಭವನ್ನ ನಾನು ಮಾಡ್ತಾ ಇದ್ದೆ, ಅದಕ್ಕೂ ಮೊದಲು ಒಂದು ಕಾರ್ಯ ಆಗಬೇಕೋ ಬೇಡವೋ, ಹಾಗಾಗಿಯೇ ಕುಳಿತುಕೊಂಡದ್ದು. ಪ್ರಾರಂಭಕ್ಕೂ ಮತ್ತೆ ಕಾರ್ಯ ಆಗ್ಲಿಕ್ಕೆ ಓ ಹರಿಹರರೇ, ಸೃಜಿಸುವ ಸೃಷ್ಟಿಯ ಕಾರ್ಯವನ್ನ ಮಾಡು ಎಂಬ ಹಾಗೆ ತಾಯಿ ನನ್ನಲ್ಲಿ ಹೇಳಿರುವ ಕಾರ್ಯವನ್ನ ಮಾಡುವುದನ್ನು ಬಿಟ್ಟು ಬ್ರಹ್ಮ ಯಾಕೆ ಸುಮ್ಮನೆ ಕುಳಿತುಕೊಂಡ? ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಂಡಿರುವಂತಹ ಪ್ರಶ್ನೆ. ಪ್ರಾರಂಭ ಮಾಡಬೇಕಾದಂತ ಕಾಲದಲ್ಲಿ ವಿಳಂಬ ಯಾಕಾಯ್ತು ಅಂತ ಗೊತ್ತಾಗಿಲ್ಲ. ಅಪರಾಧ ಏನೂ ಅಲ್ಲ, ಆದ್ರೆ ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿರುವಂತಹ ಜಿಜ್ಞಾಸೆ ಅದನ್ನ ಪರಿಹರಿಸದೆ ನಾನು ಕಾರ್ಯವನ್ನ ಎಸಗುವಂತಿಲ್ಲ. ಜಿಜ್ಞಾಸೆ ಎನ್ನುವುದು ಅಜ್ಞಾನಿಗೆ ಬರುವುದಲ್ಲ, ಅಜ್ಞಾನದ ಲಕ್ಷಣ ಏನು ಅಲ್ವಲ್ಲ. ಇದು ಸುಜ್ಞಾನಿಗೆ ಬಂದಂತ ಜಿಜ್ಞಾಸೆ ಅಂತ ಅದನ್ನು ನೋಡೋಣ. ಅಪರಾಧವೇ ಇಲ್ವಲ್ಲ. ಸರಿಯಪ್ಪ. ಹಾಗಾಗಿ ಹೇಳುವುದಕ್ಕೆ ಹೊರಟದ್ದು. ನೋಡಿದಿರಾ ಏನು? ಕಂಗೆಟ್ಟು ಕಂಗಾಲಾಗಿ ಕುಳಿತುಕೊಂಡಿರುವಂತಹ ಕಾಲಕ್ಕೆ ಓಂ ಎಂಬಂತಹ ಪ್ರಣವವನ್ನ ಉಚ್ಚರಿಸುವ ವೇಳೆಗೆ ತಾಯಿಯೇ ಬಂದಳು. ಬಂದು ನಮ್ಮ ಕಷ್ಟವನ್ನ ಪರಿಹರಿಸಿ ನಮಗೆ ಬೇಕಾಗಿರುವಂತಹ ಹೆಸರನ್ನ ನೀಡಿ ಮಾಡುವುದಕ್ಕೆ ಕಾರ್ಯವನ್ನ ನೀಡಿ ಅದೃಶ್ಯಳಾಗಿದ್ದಾಳೆ ತಾಯಿ. ಆದ್ರೆ ಅಮ್ಮ ಆಡಿರುವಂತ ಮಾತನ್ನ ಕೇಳಿದ್ಯಾ? ಪ್ರಥಮವಾಗಿ ಅಮ್ಮ ಕರೆದದ್ದು ಮಗನೇ ಬ್ರಹ್ಮ ಅಂತ ಕರೆದು. ನನಗೆ ಆಗ ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ನಾವು ಇರುವವರು ಮೂವರು. ಈ ಮೂವರಲ್ಲಿ ಮೊದಲು ನನ್ನ ಹೆಸರನ್ನೇ ಕರೆದು ಉಳಿದುಕೊಳ್ಳುವುದಕ್ಕೆ ಮೊದಲು ನನಗೇ ಸ್ಥಳವನ್ನ ಇತ್ತು, ಮಾಡುವುದಕ್ಕೆ ಕೆಲಸವನ್ನ ಮೊದಲಾಗಿ ನನಗೆ ಕೊಟ್ಟಳೋ ಇಲ್ಲವೋ. ಹಾಗಾಗಿ ಒಂದು ರೀತಿ ಹೊಣೆಗಾರಿಕೆಯನ್ನು ಹೊತ್ತಂತ ವ್ಯಕ್ತಿ ನಾನು ಎಂಬುದರಲ್ಲಿ ಸಂಶಯವೇ ಇಲ್ಲ. ಸತ್ಯ ಹೇಳ್ತೇನೆ, ಏನು? ನಾನೊಂದು ಸೃಷ್ಟಿ ಮಾಡಿದ್ದೇನೆ ಈಗಾಗಲೇ. ಸೃಷ್ಟಿ ಪ್ರಶ್ನೆ ಎಂಬಂತ ಸೃಷ್ಟಿ ಆಗೋಗಿದೆ. ಇದು ಸಮಸ್ಯೆಯಾಗಿ ಈಗ ನಮಗೆ ಸಿಲುಕಿಕೊಂಡದ್ದು. ಅಂದ್ರೆ ನೀನು ಈಗ ಪ್ರಶ್ನೆ ಸೃಷ್ಟಿ ಮಾಡುತ್ತಾ ಸಮಸ್ಯೆ ಸೃಷ್ಟಿ ಮಾಡುತ್ತಾ? ಅದು ಸಮಸ್ಯೆಯ ಪ್ರಶ್ನೆ. ಹಾಗಾಗಿ ಮತ್ತೇನು ಅಲ್ಲ. ಈಗ ಬ್ರಹ್ಮ ಎಂಬ ಹಾಗೆ ನನಗೆ ಮೊದಲು ಕರೆದದ್ದಾಗಿದೆ. ಬ್ರಹ್ಮ ಎಂಬುದರ ಅರ್ಥ ಏನು ಅಂತ ಹುಡುಕುವುದಕ್ಕೆ ಹೊರಟ್ರೆ ದೊಡ್ಡದು ಎಂಬುದಾಗಿ ಆಗುತ್ತದೆ. ಎಷ್ಟು ದೊಡ್ಡದು ಅಂತ? ಅದು ಇಂತಿಷ್ಟು ದೊಡ್ಡದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ದೊಡ್ಡದು. ಹಾಗಾಗಿ ಈಗ ನಮ್ಮ ಮೂವರಲ್ಲಿ ದೊಡ್ಡವ ನಾನು ಎಂಬುದನ್ನು ನಾನೀಗಾಗಲೇ ನಿರ್ಧರಿಸಿಯೂ ಆಗಿದೆ. ಯಾಕೆಂದ್ರೆ ಇದು ತಾಯಿಯ ನಿರ್ಧಾರ ಎಂಬುದರಲ್ಲಿ ಸಂಶಯವೇ ಇಲ್ಲ.
ಹಾಗಾಗಿ ನಾನು ಸೃಷ್ಟಿಯ ಕಾರ್ಯವನ್ನ ಮಾಡಬೇಕು ಅಂತಾದ್ರೆ ಹಾ. ಉಳಿದ ನೀವೀರುವರು ಬಂದು ನನ್ನ ಕಾಲನ್ನ ಹಿಡಿದುಕೊಳ್ಬೇಕು. ಹಾ? ಹಿಡಿದುಕೊಳ್ಬೇಕು ಅಂತ ಹಿಡ್ಕೊಂಡೇ ಇರ್ಬೇಕು ಅಂತೇನು ಅಲ್ಲ, ಹಾ, ಅಷ್ಟು ಸತಿ ಇಟ್ಕೊಂಡು ಅಷ್ಟೊತ್ತಿಗೆ ಹಿಡ್ಕೊಳ್ಳುವುದು, ಮುಂದೆ ಹಾಗೆ ಮಾಡ್ಲಿ ಎಂಬ ಹಾಗೆ ನನ್ನೆಲ್ಲ ಪ್ರಶ್ನೆ ಮಾಡುವುದು. ಹೀಗೆ ನೀವು ಕೇಳುತ್ತಾ ಸಾಗಿದ್ದುವುದು ಅಂತಾದ್ರೆ ಮುಂದೆ ನಡೆಯಬೇಕಾದ ಪಥ ಏನು ಎಂಬ ಹಾಗೆ ನಿಮಗೆ ತಿಳಿಸಿಕೊಡುವುದರ ಮೂಲಕವಾಗಿ ಒಂದು ಯಜಮಾನಿಕೆ ಸ್ಥಾನವನ್ನು ಪಡೆದುಕೊಳ್ತೇನೆ. ಬನ್ನಿ ಕಾಲಿಡಿ. ಅಂದ್ರೆ ಒಟ್ಟೆಯಾಗಿ ನೀ ಈಗ ದೊಡ್ಡವ ಅನುಮಾನವೇ ಇಲ್ಲ, ದೊಡ್ಡವನೇ. ಕಾರ್ಯಕ್ಕೆ
ಹಾಗಾಡ್ಬೇಕು ಅಂತಾದ್ರೆ ಎರಡು ಕಾರಣ. ಹ, ಒಂದು, ಹಾಸ್ಯ ಮಾಡಬೇಕು. ಹ. ಅಲ್ಲ, ಆಡಿದ ಮಾತು ಹಾಸ್ಯಾಸ್ಪದವಾಗಿರ್ಬೇಕು. ಇಲ್ಲಿ ಏನಾಯ್ತು ಅಂತ ಬೇಡವಾ? ಎರಡನೇದಾಯ್ತು ಹಾಸ್ಯಾಸ್ಪದವ ಅನುಮಾನವೇ ಇಲ್ಲ. ಅದೇ ಯಾಕೆ? ನಮ್ಮ ಮೂವರ ಸೃಷ್ಟಿಗೆ ಹ್ಮ್, ಆದಿಮಾಯಿಂದ ಸೃಜಿಸಲ್ಪಟ್ಟಂತವರು ನಾವು ಮೂವರು. ಖಂಡಿತ. ಸ್ಥಾನ ನಿರ್ದೇಶನ, ಹೌದು ಕಾರ್ಯ ನಿರ್ದೇಶನ, ಹೌದು ಆಯುಧ ನಿರ್ದೇಶನ, ಹೌದು ಜೊತೆಯಲ್ಲಿ ನಾಮ ನಿರ್ದೇಶನ, ಖಂಡಿತ. ಇದೆಲ್ಲವೂ ತಾಯಿಯಿಂದ ನಮ್ಮ ಪಾಲಿಗೆ ಅನುಗ್ರಹಿಸಲ್ಪಟ್ಟದ್ದು. ಹೌದು ಇದನ್ನ ಯೋಚಿಸುವಂತ ಕಾಲಕ್ಕೆ ತಾಯಿಯೇ ಆಡಿರುವಂತಹ ಮಾತು. ಹೌದು. ಮೂರು ಮಹತ್ತರವಾದಂತಹ ಕಾರ್ಯಭಾರವನ್ನು ಹೊತ್ತವರು ನೀವಿದ್ದೀರಿ. ಭಾವಿ ಪ್ರಪಂಚದ ಸೃಷ್ಟಿಗೆ ಅದನ್ನು ಉಳಿಸುವಲ್ಲಿ, ಅದನ್ನು ಲಯಗೊಳಿಸುವಲ್ಲಿ ನಿಮ್ಮಂತವರ ಕಾರ್ಯ ಎನ್ನುವುದು ಮಹತ್ತರವಾದದ್ದು ಮಕ್ಕಳೇ. ಇದನ್ನ ಚಾಚೂ ತಪ್ಪದೆ ನಡೆಸಿಕೊಂಡು ಬನ್ನಿ ಎನ್ನುವ ಹಾಗೆ ಹೇಳಿ ತಾಯಿಯ ಪ್ರಶ್ನ ಆ ಕ್ಷಣಕ್ಕೆ ನಿನ್ನಲ್ಲಿ ಹುಟ್ಟಿಕೊಂಡಿರುವ ಜಿಜ್ಞಾಸೆ. ಹಿರಿಯ ತಾನು ಅಲ್ವಾ? ಪ್ರಶ್ನೆ ಉಟ್ಕೊಂಡ್ರೆ ತಪ್ಪ? ಅಧಿಕ ತಾನು ಅನುಮಾನವೇ ಬ್ರಹ್ಮ ಅಲ್ವಾ ಅಂತ ಹೇಳಿದ್ರೆ ದೊಡ್ಡದು ಅಂತ ಹೇಳಿ. ಖಂಡಿತವಾಗಿ. ಈ ದೊಡ್ಡದು ಅಂತ ಹೇಳಿದ್ರೆ ಎಷ್ಟು ದೊಡ್ಡದು ಅನ್ನೋದು ಅಳತೆ ಉಂಟಾ? ಅದಕ್ಕೆ ಅಳತೆ. ವಿಷ್ಣು ಅಂತ ಹೇಳಿದ್ರೆ ಏನು? ಏನು? ವ್ಯಾಪ್ತಿ. ಎಷ್ಟು ಎಷ್ಟು ವಿಶಾಲವಾದ ಅನಂತವಾದದ್ದು ಅಲ್ವೋ? ಖಂಡಿತವಾಗಿ. ಈಗ ಹಾಗೆ ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ ಬ್ರಹ್ಮ ಅಂತ ಹೇಳಿದ್ರೆ ದೊಡ್ಡದು ಅಂತ ಹೇಳಿದ್ರೆ, ವಿಷ್ಣು ಅಂತ ಹೇಳಿದ್ರೆ ವಿಶಾಲವಾದದ್ದು ಅನ್ನುವುದರ ಅರ್ಥ. ಎಷ್ಟೇ ದೊಡ್ಡದಿದ್ದದಿದ್ರು ಈ ವಿಶಾಲದಲ್ಲಿಯೇ ಇರಬೇಕು, ಬಿಟ್ಟರೆ ಅದನ್ನು ಹೊರತಾಗಿರ್ಲಿಕ್ಕೆ ಏನು ಸಾಧ್ಯ ಇಲ್ಲ. ಆದ್ರೆ ನಾನು ಹೇಳಿದ್ದು ಅದೊಂದೇ ವಿಷಯಕ್ಕಾಗಲ್ವಲ್ಲ. ಅಮ್ಮ ಮೊದಲಾಗಿ ನಿನ್ನನ್ನ ಕರೆದ್ಲು, ಹೌದೇ? ಮಗನೇ ಬ್ರಹ್ಮ. ನೋಡು, ಯೋಚನೆ ಮಾಡು. ಅಮ್ಮನೇ ಮೊದಲು ಕರೀತಾಳೆ, ಮೊದಲು ಕಾರ್ಯವನ್ನು ಕೊಡ್ತಾಳೆ ಅಂತ ಆದ್ರೆ ನನ್ನಷ್ಟು ದೊಡ್ಡವರು ಯಾರ? ಇದಕ್ಕೊಂದು ಉದಾಹರಣೆ ಕೊಡಪ್ಪ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚದ ಉದಾಹರಣೆಯನ್ನು ಇರಿಸಿಕೊಂಡು ಲೌಕಿಕವಾದಂತಹ ಭೂಲೋಕಕ್ಕೆ ಅನುಗುಣವಾದಂತಹ ಒಂದು ವಿಚಾರವನ್ನು ಹೇಳ್ತೇವೆ. ಯಾಕೆಂದ್ರೆ ನಮಗೀಗ ಉದಾಹರಣೆ ಕೊಡ್ಲಿಕ್ಕಿರುವ ವಿಷಯ ಅಂತ ಹೇಳಿದ್ರೆ ಅದೊಂದು ಮತ್ತೆ ಯಾವುದು ಇಲ್ಲ. ಅನುಮಾನವೇ? ಆಲೋಚನೆ ಮಾಡಿ ನೋಡು. ಹೇಳು. ತಾಯಿಯಾದವಳಿಗೆ ಹೊಣೆಗಾರಿಕೆಯನ್ನು ಹೊಂದಿರ್ತದೆ, ಖಂಡಿತವಾಗಿ. ತಂದೆ ಇರುವುದಿಲ್ಲ. ತಾಯಿ ಇಡೀ ಮನೆಯ ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ಹೊಂದಿರ್ತಾಳೆ. ಅವರಿಗೆ 3 ಜನ ಮಕ್ಕಳು. ಹೊರಡುವಂತ ಕಾಲಕ್ಕೆ ಆ ತಾಯಿ ಆಲೋಚನೆ ಮಾಡುವುದು, ಮನೆಯಿಂದ ಹೊರಗೆ ಹೋಗ್ತಾ ಇದ್ದೇನೆ, 3 ಮಕ್ಕಳಿದ್ದಾರೆ, ಇವರಲ್ಲಿ ಏನಾದ್ರೂ ಗಲಾಟೆ ಆಗಬಾರದು ಎನ್ನುವ ಸಲುವಾಗಿ ಮನೆಯಲ್ಲಿ ಹಠ ಮಾಡುವಂತ ಹುಡುಗನನ್ನ ಕರೆದು, ಅಂದ್ರೆ ಕಿರಿಯವನನ್ನು ಕರೆದು ತಾಯಿ ಹೇಳು, ನಾನ್ ತಿರುಗಾಟಕ್ಕೆ ಹೋಗ್ತೇನೆ ಮಗನೇ, ನಾನು ಬರುವಾಗ ಏನಾದ್ರೂ ತಿಂಡಿ ತರ್ತೇನೆ, ನೀ ಬರುವಾಗ ಗಲಾಟೆ ಮಾಡೋದು ಬೇಡ, ನೀನು ಮನೆಯಲ್ಲಿ ಸುಖವಾಗಿ ನೋಡಿಕೊಳ್ಳುವುದಕ್ಕೆ ಉಳಿದವರಿದ್ದಾರೆ, ಏನೇ ಸಮಸ್ಯೆ ಆದ್ರೂ ಅವರಲ್ಲಿ ಹೇಳ್ಕೊಬಿಟ್ರೆ ನೀನಾಗಿ ನೀನು ಗಲಾಟೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ತಾಯಿ ಕಿರಿಯವನನ್ನು ಕರೆದು ಹೇಳ್ತಾಳೆ. ಇವತ್ತು ತಾಯಿ ನಿನ್ನನ್ನು ಕರೆದು ಮಗನೇ ಬ್ರಹ್ಮ, ಹೌದೌದು, ಮೊದಲು ನಿನ್ನನ್ನು ಮಾತಾಡ್ಸಿ. ಸರಿ. ಅಂದ್ರೆ ತಾಯಿಗೂ ಗೊತ್ತು ಏನು? ನೀನು ಹಠ ಸ್ವಭಾವ, ನೀ ಗಲಾಟೆ ಮಾಡುವ, ನಾವು ಹೋದ್ಮೇಲೆ ಮತ್ತೆ ಇಲ್ಲಿ ಗಲಾಟೆ ಪ್ರಾರಂಭ ಮಾಡುವುದಕ್ಕೆ ನೀನೇ ಇರುವ, ಅದಕ್ಕೆ ಆ ಗಲಾಟೆ ಎಲ್ಲ ಮಾಡೋದು ಬೇಡ. ಮೊದ್ಲೇ ಎಲ್ಲಿಯಾದ್ರೂ ಮತ್ತೆ ನೀ ಗಲಾಟೆ ಪ್ರಾರಂಭ ಮಾಡಿದೆ ಅಂತ ಸುಧಾರಿಸ್ಲಿಕ್ಕೆ ಕಷ್ಟ ಉಂಟು. ಅದಕ್ಕಾಗಿ ನಿನ್ನನ್ನು ಮೊದಲು ಕರೆದು ಎಲ್ಲವನ್ನೂ ನಿನಗೆ ಮೊದಲೇ ಕೊಟ್ಟು ಮತ್ತೆ ಮನೆಯಿಂದ ಒಳಗ್ ಬಂದ ತಾಯಿಯೂ ಮೊದ್ಲು ಹಾಗೆ. ಯಾಕೆ? ಕಿರಿಯ ಮಗನಿಗೆ ಕೊಡುದು ತಿಂಡಿ ಅಲ್ಲ. ಉಳಿದ ಮಕ್ಕಳು ಆಮೇಲೆ ತಗೊಳ್ತಾರೆ. ಅವ್ರಿಗೆ ಗೊತ್ತುಂಟು ಸಂಯಮ ಏನು, ತಿಳುವಳಿಕೆ ಅವ್ರಿಗೆ ಬಂದಿರ್ತದೆ. ತಿಳುವಳಿಕೆ ಇಲ್ಲದಿರುವಂತ ಮಕ್ಕಳಿಗೆ ಕೊಡುದು ತಿಂಡಿಯನ್ನು. ಈಗ ತಾಯಿ ನಿನ್ನನ್ನು ಕರೀತಾಳೆ ಅಂತ ಅದ್ರ ಅರ್ಥ ಏನು? ನೀನು ದೊಡ್ಡವ ಅಂತಲ್ಲ, ಮತ್ತೆ ನೀನು ಬಹಳ ಸಣ್ಣವ ಅನ್ನುವ ಸಲುವಾಗಿ ಕರ್ತದೆ. ಹಾಗೆ ಈ ವಿಶಾಲದಲ್ಲಿ ಈ ಬ್ರಹ್ಮ ಇರಬೇಕೆ ಬಿಟ್ರೆ ಈ ದೊಡ್ಡದರಲ್ಲಿ ವ್ಯಾಪ್ತಿ ವಿಶಾಲ ಇರುವುದಲ್ಲ. ಸರಿ ಸರಿ. ಹಾಗೆ ಅಂತ ನಿನ್ನ ಮಾತನ್ನ ಕೇಳಿ ನನಗೆ ಹಾಸ್ಯಾಸ್ಪದ ಆದದ್ದು ಸುಳ್ಳಲ್ಲ. ಹಿರಿಯ ತಾನು ಅಂತ ಹೇಳ್ತೀನಿ, ಅದಲ್ವಾ? ಮತ್ತೆ ಸೃಷ್ಟಿಸುವ ಕಾರ್ಯ ವಿಶೇಷವಾದದ್ದಲ್ಲ, ಅದನ್ನು ಉಳಿಸುವಂತಹ ಕಾರ್ಯ ಬಹಳ ದೊಡ್ಡದಾದದ್ದು. ಅದಕ್ಕಾಗಿ ನೀನು ಹಿರಿಯ ಅಂತ ಹೇಳ್ತೀಯ ಅಂತಾದ್ರೆ ನಿನಗಿಂತ ಹಿರಿಯ ನಾನು ಅಂತ ನಾನು ಆಡ್ತೇನೆ. ನಾನು ಹಿರಿಯ ಅಂತ ಹೇಳುದು ಪ್ರತಿಯಾಗಿ ನೀನು ದೊಡ್ಡವ ಅಂತದಕ್ಕೆ ನೀನು ಬೇಕಾದ ಉದಾಹರಣೆಯನ್ನು ನೀನು ನೀಡಿಯಾಗಿತ್ತು. ಇಲ್ಲಿ ಸಣ್ಣ ಮಗುವೋ ದೊಡ್ಡ ಮಗುವೋ ಪ್ರಶ್ನೆ ಕೆಲವೊಂದು ಮನೆಯಲ್ಲಿ ಕೆಲವೊಂದು ಸಲ ಆಗುತ್ತದೆ. ಯಾಕೆ ಹೇಳು? ಒಂದು ಮನೆಯಲ್ಲಿ ಚಿಕ್ಕ ಮಗುವನ್ನು ಕರೀಬಹುದು, ಮತ್ತೊಂದು ಮನೆಯಲ್ಲಿ ದೊಡ್ಡ ಮಗುವನ್ನೇ ಕರೀಬಹುದು. ಅದೆಲ್ಲ ನಮಗೆ ಪ್ರಶ್ನೆ ಅಲ್ಲ. ಆದ್ರೆ ಇಲ್ಲಿ ಇದ್ದಂತ ನಾವಿಬ್ಬರೇ ಅಲ್ವಲ್ಲ, ಮತ್ತೊಬ್ಬ ಇದ್ದಾನೆ. ನಮ್ಮಿಬ್ಬರ ಮಾತಿಗೆ ಆತ ಯಾರಿಗೆ ಮತ ಕೊಡ್ತಾನೆ ಅನ್ನುವುದ್ರ ಮೇಲೆ ನಿರ್ಧಾರ ಹೌದಲ್ವೋ? ಆಮೇಲೆ ಅವ ಏನ್ ಹೇಳ್ತಾನೆ ಬಹುಮತ ಯಾರಿಗೆ ಬರ್ತದೆ ನೋಡ್ರ. ಏನಾಯ್ತು? Laya
ಅಂದ್ಯಾ? ಆದ್ರೆ ಹ್ಮ್ ಯಾರಿದು ಸರಿ ಹ್ಮ್ ಯಾರಿದು ತಪ್ಪು ಹ್ಮ್ ಹೇಳುವ ಸಮಯ ಇದಲ್ಲ. ಯಾಕೆ ಯಾಕೆ? ನಿಮ್ಮಿಬ್ಬರ ಮನಸ್ಸಿನಲ್ಲಿರುವುದೇನು? ಹ್ಮ್ ತಾನು ದೊಡ್ಡವ ತಾನು ದೊಡ್ಡವ ಅಂತ. ನಾನು ದೊಡ್ಡವ ಅಂತ ಹೇಳಿದ್ದೇನೆ, ಹ. ಅವ ದೊಡ್ಡವನು ಹೌದು, ನಾವೆಲ್ಲರೂ ಸಮಾನರು ಅಂತ ಹೇಳಿದ್ದಾನೆ. ಅದಕ್ಕೇನು ವಿಶೇಷ? ಕೇಳ, ಹೇಳು. ನೀವಿಬ್ರು ದೊಡ್ಡವರಲ್ಲ, ನಿಜವಾಗಿ ದೊಡ್ಡವ ನಾನು. ಹೌದಪ್ಪ, ಹೇಳುವುದಕ್ಕೆ ಕಾರಣ ಹೌದೌದು. ಭಿನ್ನ ರುಚಿ. ಇನ್ನು ಹಾ, ಹಾ. ಯಾಕೆ ಈ ಮಾತು? ಯಾಕೆ? ಮಾತೇ ಆಡಿದ್ದಾಳೆ. ಏನು? ಈಶ ಎನ್ನುವ ಹಾಗೆ ಹ್ಮ್ ಯಾರ್ಯಾರೋ ಇಟ್ಟ ಹೆಸರಲ್ಲ, ಅಮ್ಮ ಇಟ್ಟದ್ದು. ಅಮ್ಮ ಕೊಟ್ಟ ಹೆಸರು. ಹಾಗೆ. ಹಾಗಿದ್ರೆ ಹಾ. ಈಶ ಅಂದ್ರೆ ಇದರ ಅರ್ಥ ಏನು? ಯಾವ್ದಪ್ಪ? ಯಜಮಾನ ಅಂತ ಅರ್ಥ. ಓ, ಹಾಗೆ ಹಾಗೆ. ಆಲೋಚನೆ ಮಾಡು. ಬ್ರಹ್ಮ ಎನ್ನುವ ದೊಡ್ಡದ್ದನ್ನು, ಹಾ. ವಿಷ್ಣು ಎನ್ನುವ ವ್ಯಾಪ್ತಿಯನ್ನು, ಹ್ಮ್ ಆಳುವ ಅಧಿಕಾರಿ, ಹ್ಮ್ ಹೊರೆಯುವ ದಾತ, ಹ್ಮ್. ಒಂದ್ ರೀತಿ ಯಜಮಾನರಲ್ಲ. ಒಂದ್ ರೀತಿ ಯಜಮಾನ. ಒಂದ್ ರೀತಿ ಅಂದ್ರೆ ಅಂದ್ರೆ ನಿಮ್ಮಿಬ್ಬರನ್ನ ಕಾಯುವ ಯಜಮಾನ. ಹಾಗೆ ಹಾಗೆ. ಸಂಪೂರ್ಣ ಯಜಮಾನ ಅಂದ್ರೆ ಎಲ್ಲವನ್ನೂ ಕಾಯ್ಬೇಕಾಗ್ತದೆ. ಸರಿ ಸರಿ ಸರಿ. ಹಾಗಾಗಿ ಹಾ. ಆಲೋಚನೆ ಮಾಡು. ಹ್ಮ್. ನಾನೇ ನಿಮ್ಮಿಬ್ಬರಿಂದ ಅಧಿಕ ಯಾಕೆ? ಯಾಕೆ? ಸರಿಯಾಗಿ ನೋಡಿದ್ದೀಯ? ನಿಮ್ಮಿಬ್ಬರ ಆಯುಧ ಅಲ್ಲ, ಸರಿಯಾಗಿ ನೋಡಿದೆ ಸರಿ. ಎಲ್ಲಾ ಕಡೆ ನೋಡುದು ಬೇಡ, ನಾನು ತೋರಿಸಿದ ನೋಡುದು ಸಾಕು. ನನ್ನ ಹಣೆಯನ್ನ ಸರಿಯಾಗಿ ನೋಡು. ಏನು ಎಂತದ್ದು ಗೊತ್ತಾಗ್ತಾ ಇಲ್ಲ ನನಗೆ. ಅಲ್ಲ, ನಿನಗೆ ಗೊತ್ತಾಗ್ಬೇಕು ಅಂತಿಲ್ಲ, ನನಗೆ ವೇದ್ಯವಾಗಿದೆ. ಹೇಗೆ? ಹೇಗೆ? ಇದು ಒಂದು ಕಣ್ಣು, ಕಣ್ಣು ಹೆಚ್ಚಿನ ಕಣ್ಣು. ನಮಗೆಲ್ಲ ಉಂಟು ಮುಖದ ಮೇಲೆ, ನಿಮಗಿಲ್ಲ ಅಂತ ತೋರಿಸಿದ್ದ. ಹಣೆ ಮೇಲೆ ಉಂಟು. ಕಿಚ್ಚು ಕಣ್ಣು. ಎಲ್ಲ ವ್ಯವಸ್ಥಿತವಾಗಿ ಒಂದಕ್ಕೊಂದು ಸರಿ ಇದ್ರೆ ಎಲ್ಲ ಹೇಗೆ? ಹೌದು. ಎರಡು ಕೈ, ಎರಡು ಕೈ, ಎರಡು ಕಣ್ಣು, ಎರಡು ಕಿವಿ. ಹೌದು. ಒಂದು ನಾಲಿಗೆ, ಒಂದು ನಾಲಿಗೆ, ಒಂದು ಬಾಯಿ, ಬಾಯಿ, ಎರಡು ಕಾಲು, ಕಾಲು. ಹೀಗೆಲ್ಲ ಇದ್ರೆ ಒಂದು ರೂಪ. ಹೌದು, ಒಂದು ವ್ಯವಸ್ಥೆ. ಇದಿಷ್ಟರಲ್ಲಿ ಎಲ್ಲಿಯಾದ್ರೂ ಒಂದು ಕಡಿಮೆ ಆಯ್ತು ಅಂತಾದ್ರೆ ಅವ ಅಂಗವಿಕಲ, ಅಂಗವಿಕಲ. ಒಂದು ಹೆಚ್ಚು ಉಂಟು ಅಂತಾದ್ರೆ ವಿಕಲಾಂಗ. ನಿಮ್ಮಿಬ್ಬರ ಮನಸ್ಸಿಗೆ ಬಂದದ್ದು ಹೇಳಬಹುದು. ಆದರೆ ಕೆಲವೊಮ್ಮೆ ಕೊಡುವಾಗ ಆಲೋಚನೆ ಮಾಡಿಕೊಡ್ಬೇಕಾಗ್ತದೆ. ಯಾಕೆ? ಅವನಿಗೆ ಪಡೆಯುವ ಸಾಮರ್ಥ್ಯ ಉಂಟ, ಅದರಿಂದ ಲಾಭ ಏನು? ಎಲ್ಲವರಿಗೆಲ್ಲ ಅದು ಹೆಚ್ಚಿನ ಸಿಕ್ಕುವುದಿಲ್ವಾ? ನಮಗೆ ಸಿಕ್ಕಿದೆ ಅಂತಂದ್ರೆ ನಮ್ಮ ಯೋಗ ಅಂತಾನೆ ಅರ್ಥ. ಹಾಗಿದ್ರೆ ಅದ್ರ ವಿಶೇಷ ಏನು ಅಂತ ಬೇಡವಾ? ಕಿಚ್ಚುಗಣ್ಣು ಬರೀ ಅಷ್ಟೇ ಅಲ್ಲ, ನನ್ನ ಆಯುಧವನ್ನು ನೋಡಿದೆಯಾ? ಮೂರು ಮೊನ ಸೃಷ್ಟಿ ಸ್ಥಿತಿ ಲಯ ಎಲ್ಲವುದು ನನ್ನಲ್ಲೇ ಅಡಕವಾಗುಂಟು ಅಂತ. ಸಾಂಕೇತಿಕವಾಗಿ. ಮತ್ತೆ ಸರಿಯಾಗಿ ಆಲೋಚನೆ ಮಾಡು. ಅಮ್ಮ ಕೊಟ್ಟಿದ್ದಾಳೆ ಸ್ಥಳವನ್ನು ಯಾವ ರೀತಿಯಲ್ಲಿ? ಬಹಳ ಮೇಲೆ, ಕೈಲಾಸ, ಬೇರುಗಿರಿ. ಹಾಗಿದ್ರೆ ಎಲ್ಲವರಿಗೂ ಮೇಲಿನ ಸ್ಥಾನವನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ಘಟ್ಟದ ಮೇಲಿದ್ದವರು ಸ್ವಲ್ಪ ಅಧಿಕ ಅಂತಲೇ ಅರ್ಥ. ಹೌದಪ್ಪ. ಹಾಗಾಗಿ ಅಧಿಕರಾಗಿರುವಂತ ನನ್ನನ್ನು ಅಂದ್ರೆ ಅವಕಾಶ ಮೇಲ್ ಪ್ರಮಾಣದ ಸಿಗದೆ ಇದ್ರು ಸ್ಥಳ ಆದ್ರೂ ಮೇಲ್ ಸಿಗಬೇಕು. ಕೆಲವೊಮ್ಮೆ ಏನಾಗ್ತದೆ, ವ್ಯಕ್ತಿತ್ವ ಸ್ಥಾನಮಾನವನ್ನ ಕೊಡುವಾಗ ಕೊಡ್ತಾರೆ. ಅದು ಸ್ಥಾನಮಾನ ಬೆಲೆ ಬರುವುದು ಯಾವಾಗ? ಆ ಸ್ಥಾನದಲ್ಲಿ ಇದ್ದ ವ್ಯಕ್ತಿ ಸರಿಯಾಗಿ ಕಾರ್ಯವನ್ನು ಮಾಡಿದಾಗ ಮಾತ್ರ. ಕೇವಲ ನಿನಗೆ ಮೊದಲು ಬ್ರಹ್ಮ ಅಂತ ಹೇಳಿದ್ದಾಳೆ ಅಂತ ನಿನ್ನನ್ನು ದೊಡ್ಡದಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಶನಾಗಿರುವಂತ ನನ್ನನ್ನು ಒಪ್ಪಿಕೊಂಡರೆ ಆದಿತ್ತು. ಇಲ್ಲ ಅಂತ ನನಗೆ ಸಿಟ್ಟಿ ಬಂತು ಅಂತಾದರೆ ಕೊನೆಯ ಕಣ್ಣಿರುವಂತ ಕಿಚ್ಚುಗೊಂಡಿನಿಂದ ಪ್ರಪಂಚವನ್ನ ಸುತ್ತಮುತ್ತಲು ನೀರೇ ಇರುವುದು, ಮತ್ತೆ ಅಂತದಿಲ್ಲ. ನೀನು ಪ್ರಪಂಚವನ್ನ ಸುಡುವುದ? ಸುಡುತ್ತೇನೆ ಈಗ. ನೀ ಸುಡುತ್ತೇನೆ ಅಂತ ಹೇಳಬಹುದು. ಹಾ, ಸುಡ್ಲಿಕ್ಕೆ ಮೊದಲು ನಾನು ಕಾರ್ಯ ಮಾಡಬೇಕು ಬೇಡ? ಮಾಡ ಸೃಷ್ಟಿ ಮಾಡ. ಮೊದಲು ನಾ ಸಜಿಸಲು ಮಧುಮಾಚ
ಮೂವರೋಳು ವಿಧಿಯು ಬಿಡದೆ ಅಧಿಕಾರದಿಂದ ಮೂವರೋಳು ವಿಧಿಯು ಮಾಧವ ಬಿಡದೆ ಮೊದಲು ನಾಸರಿಸಲು ಮಧುಮಾಕ್ಷ ಪೊರೆಯುವ ಹರನ ಗೋಳಿ ಹರಿಯ ಕೇಳಿದೆಯಾ ಈಶ್ವರಾಡಿರುವಂತಹ ಮಾತನ್ನ? ಅದಕ್ಕೆ ಅನ್ನಪ್ಪ. ಅವನು ಹಾಗೆ ಹೇಳ್ತಾ ಇದ್ದಾನೆ, ಅನುಮಾನವೇ ಇಲ್ಲ. ಅಧಿಕನೇ ಅವ. ಮಾತಿನಲ್ಲಿ ಅಧಿಕ, ಹೊರತುಪಡಿಸಿ ವಿಷಯದಲ್ಲಲ್ಲ ಅಂತ ನಮಗೆ ಗೊತ್ತಾಗಿದೆ. ಯಾಕೆ ಅವನು ಹೇಳಿರುವ ಮಾತೇ ಸಾಕ್ಷಿ. ಸಿಟ್ಟು ಬಂತು ಅಂತಾದ್ರೆ ಚಿಚ್ಚಿನ ಕಣ್ಣನ್ನ ತೆಗೆದು ಸುಡುವೇನು ಸಕಲವ. ಸಕಲವ ಸುಡ್ಲಿಕ್ಕೆ ಏನು ಉಂಟು ಎನ್ನುವುದು ಪ್ರಶ್ನೆ ಅಲ್ಲ. ನೀರುಂಟು, ನೀರಿನ ಮೇಲೆ ಸುಡ್ಲಿಕ್ಕೆ ಆಗ್ತದ? ನೀರು ಬಿಟ್ಟಿದ್ದವ್ರು ನಾವಿಬ್ರು. ನಮ್ಮಿಬ್ಬರನ್ನು ಸುಡುವ ಸಾಮರ್ಥ್ಯ ಉಂಟಾ? ನಮ್ಮನ್ನ ಸುಟ್ರೆ ಅವನಿಗೆ ಪ್ರಯೋಜನ ಏನು? ಪ್ರಯೋಜನ ಅಲ್ಲ ಬಿಡು, ಸುಡ್ಲಿಕ್ಕೆ ಆಗುವುದೇ ಇಲ್ಲ. ಕಾರಣ ತಾಯಿಂದಲೇ ಸೃಷ್ಟಿಯಾದವರು ನಾವು ಮೂವರು. ಖಂಡಿತ ಅದನ್ನ ಮರೆತು ವ್ಯವಹರಿಸುತ್ತಾ ಇದ್ದಾರೆ. ನೀನು ಸುಡಬಹುದೇ, ಆದ್ರೆ ಸುಡುವ ಪೂರ್ವದಲ್ಲಿ ಮೊದಲು ನಾ ಸೃಜಿಸಲು ಅಲ್ವಾ? ಈಗ ಅಮ್ಮ ಹೇಳಿರುವ ಕಾರ್ಯ ಹೇಗೆ? ಮಗನೇ, ಹೋದ ಕಲ್ಪದಲ್ಲಿ ಲಯವಾಗಿರುವಂತಹ ಮೇದಿನಿಯನ್ನ ಮೋದದಿಂದ ಸೃಜಿಸಿರಿ. ಅದೇ ನೀವನ್ನ ತಪ್ಪು ಮಾಡೋದೇ ಅಲ್ಲಿ. ಎಲ್ಲಿ? ತಾಯಿ ಬ್ರಹ್ಮ ಅಂತ ಕರೆದು ನನಗೆ ಈ ಮಹತ್ತರವಾದಂತ ಕಾರ್ಯ ಕೊಟ್ಟಿದ್ದಾಳೆ, ಅದರಿಂದ ನಾನು ದೊಡ್ಡವ ಅಂತ ಹೇಳುವುದು ಬಿಟ್ರೆ ನಿನ್ನಲ್ಲಿ ತಾಯಿ ಹೇಳಿದ್ದೇನು? ಮಗನೇ ಬ್ರಹ್ಮ ನಿನಗೆ ಸೃಷ್ಟಿಸುವಂತ ಕಾರ್ಯ. ತಾಯಿ ಹೇಳಿದ್ದು ಉಳಿದ ಮೇಲೆಲ್ಲ ಗೌರವ ಉಂಟು, ಇದ್ರ ಮೇಲೆ ಗೌರವ ಇಲ್ವಾ? ಸೃಷ್ಟಿ ಮಾಡ್ಬೇಕಿತ್ತು. ಖಂಡಿತ ಮಾಡ್ತಾ ಇದ್ದೆ ನಾನು. ಅದಕ್ಕೂ ಪೂರ್ವದಲ್ಲಿ ನೀವಿಬ್ಬರು ನನ್ನ ಕಾಲ ಹಿಡಿಯಬೇಕು ಅಂತ ಹೇಳಿದ್ದು ಅದಕ್ಕಾಗಿ ನಾನು ಸೃಷ್ಟಿ ಮಾಡದೇ ಇದ್ರೆ ನೀನು ಪೊರೆಯುವುದೆಲ್ಲಿಂದ? ನಿನಗೆ ಪೊರೆಯುವ ಕಾಯಕ, ಕಾಲವನ್ನರಿತು ಲಯಗೊಳಿಸುವ ಕಾಯಕ ಅವನಿಗೆ. ಮೊದಲು ಏನಿದ್ರು ನಾನು ಸೃಷ್ಟಿ ಮಾಡಬೇಕು. ಒಂದು ಜೀವಿಯನ್ನ ನಾನು ಸೃಷ್ಟಿ ಮಾಡದೇ ಇದ್ರೆ ನೀನು ಅದನ್ನ ಪೊರೆಯುವುದಕ್ಕೆ ಸಾಧ್ಯವಾಗುತ್ತದ? ಯಾವ ಕಾರಣಕ್ಕೂ ಇಲ್ಲ. ನೀನು ಪೊರೆಯಲಿಲ್ಲ, ನಾನು ಸೃಷ್ಟಿ ಮಾಡಲಿಲ್ಲ ಅಂತ ಆದ್ರೆ ಕಾಲವನ್ನು ಅರಿತು ಲಯಗೊಳಿಸುವ ಕಾಯಕ ಹೊಂದಿರುವಂತ ಈಶನಿಗೆ ಏನು ಕಾರ್ಯ? ಅವನಿಗೆ ಎಂತದ್ದು ಇಲ್ಲ, ನಿಂತ್ಕೊಂಡು ನೋಡುದು, ಒಟ್ಟು ಲೆಕ್ಕಾಚಾರಕ್ಕೊಂದು ಜನ ಅಷ್ಟೇ. ಹಾಗಾಗಿ ಹೇಳುವುದು ನಾನು. ನೋಡು, ಸರಿಯಾಗಿ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಹೇಗೆ ನೀನು ಆಗ ಚಿಕ್ಕ ಮಗುವನ್ನು ಉದಾಹರಣೆಯನ್ನು ಹಿಡಿದೆಯೋ ಅಂತೆಯೇ ಒಂದು ಮನೆಯ ಉದಾಹರಣೆಯನ್ನು ಕೊಡ್ತೇನೆ. ನಾನು ಹೆಚ್ಚು ಅಂತ ಹೇಳುವುದಕ್ಕಾಗಿ ಮನೆ ಒಂದು ಸರಿಯಾಗಿ ನಿರ್ಮಾಣ ಹೊಂದಿ 4 ಜನ ಆ ಮನೆಯಲ್ಲಿ ವಾಸ ಮಾಡುವಾಗ ಆಗಬೇಕು ಅಂತಾದ್ರೆ ಮನೆಯ ಪಂಚಾಂಗ ಗಟ್ಟಿಯಾಗಿರಬೇಕು. ಒಂದೊಮ್ಮೆ ಮನೆಯ ಪಂಚಾಂಗವೇ ಗಟ್ಟಿ ಇಲ್ಲ ಅಂತಾದ್ರೆ ಮೇಲೆ ಮನೆಯ ಮಾಡ್ ನಿಲ್ಲುವುದೇ ಹಾಗೆ, ಗೋಡೆ ನಿಲ್ಲುವುದೇ ಹಾಗೆ. ಹಾಗಾಗಿ ಬ್ರಹ್ಮ ಅಂತ ಹೇಳಿದ್ರೆ ಒಂದು ಮನೆಯ ಪಂಚಾಂಗ ಇದ್ದ ಹಾಗೆ. ಅಡಿಪಾಯವೇ ನಾನೊಬ್ಬ ಸರಿ ಇಲ್ದಿದ್ರೆ ನೀವೆಲ್ಲ ಎಂತ ನಿಲ್ಲುವುದು ಎಂತದ್ದು ಆಗುವುದಿಲ್ಲ. ಮತ್ತೆ ಇನ್ನೊಂದು ಉದಾಹರಣೆ ಉಂಟು. ಒಂದು ಭೂಮಿಯ ಫಲವತ್ತಾಗಿರುವಂತಹ ಭೂಮಿಯಲ್ಲಿ ಬೀಜವನ್ನ ಬಿತ್ತಿದ ನಂತರವಾಗಿ ಅಲ್ವಾ ಗಿಡವಾಗಿ ಬೆಳೆಯುವುದು, ಅದು ಸಸಿಯಾಗಿ ಸತ್ಫಲವನ್ನ ಕೊಡುವುದು. ಖಂಡಿತವಾಗಿ ಪ್ರತಿಯೊಬ್ಬರು ಬಯಸುವುದು ಸತ್ಫಲವನ್ನ. ಸತ್ಫಲವೆಂಬುದು ದೊರಕಬೇಕು ಅಂತಾದ್ರೆ ಬೀಜ ಗಟ್ಟಿ ಇರಬೇಕು. ಸರಿಯಾದ ಬೀಜವನ್ನು ನಾವು ಬಿತ್ತಬೇಕಾಗುತ್ತದೆ. ಈ ಬ್ರಹ್ಮ ಅಂತ ಹೇಳಿದ್ರೆ ಬೀಜ ಇದ್ದಾಗೆ. ನಾನೊಬ್ಬ ಸರಿ ಬೀಜ ಬಿತ್ತಲಿಲ್ಲ ಅಂತಾದ್ರೆ ತಮ್ಮ ನಿಮಗೆಲ್ಲ ಕೆಲಸ ಉಂಟೇನು? ಯೋಚನೆ ಮಾಡಿ. ಸರಿಯಾದ ಬೀಜ ನಾವೊಬ್ಬ ಬಿತ್ತಲಿಲ್ಲ ಅಂತಾದ್ರೆ ನೀನು ಪರೆಯುವುದು ಹೇಗೆ?
ಗಿಡ ಬೆಳೆಯುವುದಾದ್ರೂ ಹೇಗೆ, ಹೇಗೆ ಯೋಚನೆ ಮಾಡಿ. ಫಲ ಕೊಡುವುದಾದ್ರೂ ಹೇಗೆ. ನಾನು ಹಾಗಾಗಿ ಬ್ರಹ್ಮ ಅಂತ ಹೇಳಿದ್ರೆ ಬೀಜ ಇದ್ದ ಹಾಗೆ. ಈ ಎಲ್ಲ ಕಾರಣಗಳಿಂದ ನನ್ನನ್ನು ಶ್ರೇಷ್ಠ ಅಂತ ಒಪ್ಪಿಕೊಳ್ಳಿ. ಸೃಷ್ಟಿಸುವ ಕಾರ್ಯವೇ ಫಲಪ್ರದವಾದದ್ದು ನೆನಪಿಡು. ಸೃಷ್ಟಿಪಕಾಯವು ಅಷ್ಟೊಂದು ಘನವಲ್ಲ. ಸೃಷ್ಟಿಪಕಾಯವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ಕೆಳದಿ ಸೃಷ್ಟಿಯು ಕೆಟ್ಟು ಹೋಗದ ಕೆಳದಿ. ಕೊಟ್ಟು ಬೇಕಾದ ಪಡೆಯುವ ಗಣನವೇ. ಕೊಟ್ಟು ಬೇಕಾದ ಪಡೆಯುವ ಗಣನವೇ. ಶ್ರೇಷ್ಠವೆಲ್ಲರೇ ಸೃಷ್ಟಿಪಕಾಯವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರಳಿ ಬೇಕಾದ ಪಡೆಯುವ ಗಣನವೇ. ಚಿನ್ನವೇ ತೊರೆದ ಗರಿಯೇ. ಶ್ರೇಷ್ಠವೇ ತೊರೆದ ಗರಿಯೇ. ಇಷ್ಟೇ ಪರಿಪರಿಯಾಗಿ ಹೇಳಿದ್ರು ನಿನಗೆ ಅರ್ಥ ಆಗುದಿಲ್ಲ ಅಂತಾದ್ರೆ ನೀನು ಕೊಟ್ಟಂತ ಉದಾಹರಣೆಗೆ ಸರಿಯಾಗಿ ನಾನು ಹೇಳ್ತೇನೆ, ಕೇಳು. ಹೇಳು. ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಅದೇ ಹಾಗೆ ಅದೇ ಹಾಗೆ. ಕೆಟ್ಟು ಹೋಗದ ತೆರದಿ. ಮನೆಯೊಂದು ಸದೃಢವಾಗಿ ನಿಲ್ಲಬೇಕು ಅಂತಾದ್ರೆ ಪಂಚಾಂಗ ಗಟ್ಟಿ ಬೇಕು. ಪಂಚಾಂಗ ಗಟ್ಟಿಬೇಕು. ಆದ್ರೆ ಮನೆಯನ್ನ ಕಟ್ಟಿಸುವಂತ ಯಜಮಾನ ಪಂಚಾಂಗವನ್ನು ಸರಿಯಾಗಿ ನೋಡಿ ಮನೆಯನ್ನ ಕಟ್ತಾರೆ. ಮನೆಯನ್ನ ಕಟ್ಟಿ ಅದಕ್ಕೆ ಬಣ್ಣ ಬಳಿದು ಮೇಲ್ಮುಚ್ಚಿಗೆಯಿಂದ ಮಾಡಿ ಅದಕ್ಕೆ ಪ್ರವೇಶ ಅಂತ ಇಡ್ತಾನೆ. ಹೌದೌದು. ಆ ಪ್ರವೇಶ ಸಂದರ್ಭದಲ್ಲಿ ತಮ್ಮ ನೆಂಟರೋ ಇಷ್ಟರೋ ಬಂಧು ಬಾಂಧವರನ್ನೆಲ್ಲವರನ್ನ ಆಹ್ವಾನಿಸ್ತಾನೆ. ಹೌದು. ಮನೆಗೆ ಬಂದವರು ಮನೆಯನ್ನು ನೋಡಿ ಮನೆಯ ಹೊರಗಡೆಯಿಂದ ನೋಡ್ತಾ ಬರುವುದು. ಎಂತ ಮನೆ ಕಟ್ಟಿದ್ದಾರೆ, ಎಂತಹ ಬಣ್ಣ ಬಳಿದಿದ್ದಾರೆ, ಆಹಾ ಎಂತದೊಂದು ಚಿತ್ರ, ಬಹಳ ಚಂದ ಬಹಳ ಚಂದ ಎನ್ನುವ ಹಾಗೆ ಹೊಗಳ್ತಾ ಹೊಗಳ್ತಾ ಬರ್ತಾರೆ, ಊಟ ಮಾಡಿ ಹೋಗ್ತಾರೆ. ಯಾರು ಮನೆಗೆ ಬಂದವರು ಎಷ್ಟು ಒಳ್ಳೆ ಮನೆ ಕಟ್ಟಿದ್ದಾರೆ, ಇವ್ರ ಮನೆ ಪಂಚಾಂಗ ಒಂದು ಹೇಗುಂಟು ಅಂತ ಯಾರು ನೋಡುದಿಲ್ಲ. ಮನೆ ಕಟ್ಟುವುದಕ್ಕೆ ಪಂಚಾಂಗ ಬೇಕು ಬಿಟ್ರೆ ಪಂಚಾಂಗವೇ ಪ್ರಧಾನ ಅಂತಲ್ಲ. ಯಾರು ಬಂದವರು ನಿಮ್ಮನೆ ಪಂಚಾಂಗ ಎಲ್ಲಿಂದ ಹಾಕೊಂಡು ಬಂದಿದ್ದೀರಿ ಅಂತ ಯಾರು ಕೇಳುದಿಲ್ಲ. ಹೌದೌದು. ಗೋಡೆ ಹೇಗುಂಟು, ಮೇಲ್ ಮುಚ್ಚಿಗೆ ಹೇಗುಂಟು, ಅದಕ್ಕೆ ಬಣ್ಣ ಹೇಗುಂಟು, ಒಳಗಡೆ ವಿನ್ಯಾಸ ಹೇಗುಂಟು, ಇದನ್ನು ನೋಡುದು ಬಿಟ್ರೆ ಪಂಚಾಂಗ ಹೇಗುಂಟು ಅಂತ ಯಾರು ನೋಡುದಿಲ್ಲ. ನೀವೆಲ್ಲ ಹಾಳಾದದ್ದೇ ಇಲ್ಲ. ನಿಮ್ಗೆ ಅರ್ಥವೇ ಆಗ್ಲಿಲ್ಲ. ಯಾಕೆ? ಕೇವಲ ಹೊರಗಿನ ಬಣ್ಣವನ್ನ ನಾವು ನೋಡಿ ಅಳೆಯುವುದಲ್ಲ, ಯಾವತ್ತು ಒಳಗಿನ ಬಣ್ಣ ಏನು ಎಂಬುದೇ ಬಹಳ ಪ್ರಧಾನವಾದದ್ದು. ಅಲ್ಲಿ ನಮ್ಗೆ ಗೊತ್ತೈತಿ ಹೊರಗಡೆ ನೋಡುವುದಕ್ಕೆ ಬಹಳ ಸುಂದರವಾಗಿ ಕಾಣಬಹುದು. ಅಡಿಪಾಯವಾಗಿರುವಂತಹ ಈ ಪಂಚಾಂಗ ಗಟ್ಟಿ ಇಲ್ದಿದ್ರೆ ಎಂತ ಗೋಡೆ ನಿಲ್ಲಿಸ್ತೀರ ನೀವೆಲ್ಲ. ಹಾಗಲ್ಲ, ಪಂಚಾಂಗ ಬೇಕು ಬೇಡ ಅಂತ ನಾನು ಹೇಳಿದ್ದಲ್ಲ. ಆದ್ರೆ ಪಂಚಾಂಗವೇ ಪ್ರಧಾನ ಅಂತಲ್ಲ. ಇರ್ಲಿ ಬಿಡು. ಮನೆ ವಿನ್ಯಾಸಕ್ಕೋ ನೋಡುವವರ ಕಣ್ಣಿಗೋ ಶಾಶ್ವತವಾಗಿ ಉಳಿಯುವುದಕ್ಕೋ ಅದು ಪ್ರಧಾನವಾಗಿರ್ತದೆ ಅಂತ ಹೇಳಿ ಎಲ್ಲವೂ ಬೇಕು. ಇನ್ನು ಹೇಳಿದೆಲ್ಲ, ಒಂದು ಫಲವತ್ತಾದಂಥ ಗಿಡವನ್ನುವುದು ಬೆಳೆಯಬೇಕು ಅಂತಾದ್ರೆ ಬೀಜ ಪ್ರಧಾನ. ಬೀಜ ಬ್ರಹ್ಮ. ಬೀಜ ಬ್ರಹ್ಮ ತಗೊಂಡೋಗಿ ಎಲ್ಲಾದ್ರೂ ದಾರಿ ಮೇಲೆ ಬೀಜ ಬಿಸಾಡಿದ್ರು ಹುಟ್ಟದ? ಫಲವತ್ತಾದ ಭೂಮಿ ಬೇಕು ಅಲ್ವಾ? ಹೌದು. ಅಲ್ಲಿದ್ರಲ್ಲಿ ಹಾಳಾಗಿ ಹೋಗ್ತದೆ. ಕೆಲವೊಮ್ಮೆ ಹಾಳಾಗ್ತದೆ. ಫಲವತ್ತಾದಂತಹ ಭೂಮಿಯನ್ನ ಕಂಡು ಅಲ್ಲಿ ಒಂದು ಬೀಜವನ್ನ ಹಾಕಿ ಬಿಟ್ಟೆವಂತಾದ್ರೆ ಅದು ಬೆಳೀತದ? ಖಂಡಿತ ಇದೆ. ಅದು ಬೆಳಿಬೇಕು ಅಂತಾದ್ರೆ ಕಾಲ ಕಾಲಕ್ಕೆ ಸರಿಯಾದಂತಹ ಗೊಬ್ಬರವೋ ನೀರು ಗಾಳಿಯೋ ವಾತಾವರಣವೋ ಇದೆಲ್ಲವೂ ಅನುಕೂಲವಾಗಿದ್ದಾಗ ಗಿಡ ಎನ್ನುವುದು ಬೆಳೆಯುವುದಕ್ಕೆ ಪ್ರಾರಂಭ ಪೂರಕವಾಗಿ ಬೇಕು. ಈಗ ನೀನು ಬೀಜವೇ ಪ್ರಧಾನ ಅಂತ ಹೇಳ್ತೀಯ ಅಂತ ಹಾಕಿದ್ರೆ ಅದು ಹಾಗೆ ಬೆಳೆಯುವುದಿಲ್ಲ. ಅದಕ್ಕೆ ಕೊಟ್ಟು ಬೇಕಾದುದ ನಡೆಸುವ ಕಾರ್ಯ. ಓಹೋ, ಅದು ನಾವು. ಹೌದಾ? ಅದಕ್ಕಾಗಿ ನಾ ದೊಡ್ಡವ ಅಂತ ಹೇಳಿದ್ದೆ. ಈಗ ಸೃಷ್ಟಿಸುವಂತ ಕಾರ್ಯ ಕ್ಷಣಿಕ, ಲಯಗೊಳಿಸುವಂತ ಕಾರ್ಯವು ಕ್ಷಣಿಕ. ಹಾಗಂತ ಸುದೀರ್ಘವಾಗಿ ನಡೆಯುವುದು ಯಾವುದು? ಯಾವುದು? ಪಾಲನೆಯಂತ ಮಹತ್ತರವಾದಂತ ಕಾರ್ಯ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆ ಹೊಂದಬೇಕು ಅಂತಾದ್ರೆ, ಅವ ಒಬ್ಬ ಸಾಧಕನಾಗಬೇಕು ಅಂತಾದ್ರೆ, ಅವನ ಸುದೀರ್ಘವಾದಂತ ಜೀವನವನ್ನು ಒಮ್ಮೆ ಅವಲೋಕನ ಮಾಡಬೇಕು. ಸರಿ.
ಹುಟ್ಟಿದ ಎನ್ನುವಂತ ಮಾತ್ರಕ್ಕಾಗಿ ಅವ ಸಾಧಕರಾಗಿ ನಿಲ್ಲುವುದಿಲ್ಲ. ಇಲ್ಲ. ಆಮೇಲೆ ಸತ್ತ ಮೇಲೆ ಅವನ ಹೆಸರು ಉಳಿಬೇಕು ಅಂತಾದ್ರೆ ಯಾವುದು? ಅವ ಹುಟ್ಟಿದ್ದಾನೆ ಎನ್ನುವ ಸಲುವಾಗಿ ಅವನ ಹೆಸರು ಉಳಿಯುವುದಲ್ಲ. ಅವ ಮಾಡಿರುವ ಸಾಧನೆ ಎನ್ನುವುದು ಪ್ರಧಾನವಾಗಿ ಹುಟ್ಟು ಸಾವಿನ ನಡುವೆ ಇರುವ ಬದುಕು ಅಲ್ವಾ? ಹಾಗೆ ಸುದೀರ್ಘವಾದಂತ ಬದುಕಿನಲ್ಲಿ ಅವೊಬ್ಬ ಸಾಧಕನಾಗಿ ನಿಲ್ಲಬೇಕು ಅಂತಾದ್ರೆ ಅವನಿಗೆ ಕೊಟ್ಟು ಬೇಕಾದ ನಡೆಸುವಂತ ಕಾರ್ಯ ಅಂದ್ರೆ ನನ್ನ ಕಾರ್ಯ ಅಂತದ್ದು ಅಂತ ಹೇಳಿ ನೀನು ಸೃಷ್ಟಿ ಮಾಡಿದ್ದನ್ನ ಪಾಲಿಸುವಂತ ಕಾರ್ಯ ಪ್ರಪಂಚದಲ್ಲಿ ಎಲ್ಲಿಯೇ ಯಾರಲ್ಲೇ ವಿಚಾರಿಸಿದ್ರು, ವಿಮರ್ಶಿಸಿದ್ರು, ತರ್ಕಿಸಿದ್ರು ಸಿಗುವ ಉತ್ತರ ಏನು ಗೊತ್ತಾ? ಏನು? ಪಾಲನೆಯ ಕಾರ್ಯ ಮಹತ್ತರವಾದದ್ದು. ಎಲ್ಲಿಯಾದ್ರೂ ನೀನು ಉದ್ಯೋಗ ಬಿಟ್ಟೆ ಎನ್ನುವ ಸಲುವಾಗಿ ನನಗೆ ಉದ್ಯೋಗ ಇಲ್ಲ ಅಂತ ತಿಳಿಯುವುದು ಬೇಡ. ಮತ್ತೆಂತ ಮಾಡ್ತೀಯ? ನನಗೆ ಪಾಲನೆ ಕಾರ್ಯ ಹಾಗೆ ನಿಮ್ಮಿಬ್ಬರನ್ನು ಪಾಲಿಸುವ ಹೊಣೆಗಾರಿಕೆ ನನಗುಂಟು. ನಿನಗೆ ಸೃಷ್ಟಿ ಮಾಡುದಿಲ್ದಿದ್ರು ನೀ ಸುಮ್ಮನೆ ನಿಂತ್ಕೊಳ್ಬಹುದು, ಅವನಿಗೆ ಲಯಗೊಳಿಸಲಿಕ್ಕೆ ಅಂತದಿಲ್ಲ, ಅವನು ಸುಮ್ಮನೆ ನಿಂತ್ಕೊಳ್ಬಹುದು. ನನಗೆ ಕಾರ್ಯ ಇಲ್ಲ ಅಂತ ತಿಳಿಯುವುದು ಬೇಡ. ನಾನು ನಿಮ್ಮಿಬ್ಬರನ್ನು ಪಾಲಿಸುವ ಕಾರ್ಯವನ್ನು ಹೊತ್ಕೊಂಡಿದ್ದೆ. ಅನಿವಾರ್ಯತೆ ಇಲ್ಲ, ತಾಯಿ ಇದ್ದಾಳೆ ನನಗೆ. ಅದಲ್ಲ, ಪಾಲಿಸುವ ಹೊಣೆಗಾರಿಕೆ ನಿನ್ನದ್ದು ಮಗನೇ ಅಂತ ನಲ್ಲಿ ಹೇಳಿದ್ಮೇಲೆ ಪಾಲಿಸುವ ನಾನೇ. ಹಾಗಾಗಿ ನೀ ದೊಡ್ಡವನ. ಅದಕ್ಕಾಗಿ ಇಲ್ಲಿ ಸೃಷ್ಟಿಸುವಂತ ಕಾರ್ಯ ಮಹತ್ತರವಾದದ್ದಲ್ಲ, ಕೊಟ್ಟು ಬೇಕಾದುದ ನಡೆಸುವಂತ ಕಾರ್ಯವೇ ಶ್ರೇಷ್ಠ. ಹೊರನಿಂದ ಕ್ಷಣ ಸರಿನಿಂದ ಭಜನ ಹರಿಹರರೆಂಬಲಿ ಭೇದವಿಲ್ಲದೆ ಇರುಳು, ಹರಿಹರರೆಂಬಲಿ ಭೇದವಿಲ್ಲದೆ ಇನ್ನುಳೆರಗವಾಗಿಗೆನು ನಾನು, ಇನ್ನುಳೆರಗವಾಗಿಗೆನು ನಾನು. ಸರಿ ವಿಧಿ, ನೀನು ವಾದದಿಂದ ಅರ್ಥ ಸರಿ. ಅದೆಲ್ಲ ಬೇಡ, ನಿಂದೇನು ಉಂಟು ಅಷ್ಟು ಹೇಳು. ಯಾಕೆ ಈ ಮಾತು? ಹಳೆಯ ವಚನ ಎನ್ನುವುದು ನನಗೆ ಸರಿಯಾಗಿದೆ. ಕಾರಣ ಏನು? ನೀನು ಹೇಳಿದೆಯಲ್ಲ, ಪಡೆಯುವ ಆತನೇ ಶ್ರೇಷ್ಠನು. ನಿಜವಾಗಿ ಹೌದು. ಮೊದಲಾಗಿ ನಾನು ಹೀಗೆ ಕಲ್ಪಿಸಲಿಲ್ಲ. ಹಾಗಿದ್ರೆ ಈ ರೀತಿಯಾಗಿ ಪಡೆಯುವ ಕಾರ್ಯವೇ ಶ್ರೇಷ್ಠ. ಹೌದು. ಮತ್ತೆ ಬ್ರಹ್ಮಾಡಿದ ಎಲ್ಲಾ ಮಾತನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಲ್ಲ. ಯಾಕೆ? ಒಂದು ಜಾತಿ ಹುಂಬ ಹೇಳಿ, ಬ್ರಹ್ಮನ ಮಾತನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವ ಹಾಗಿಲ್ಲ. ಬ್ರಹ್ಮ ಯಾವ ರೀತಿ ಲೆಕ್ಕ ಮಾಡೋ ಅಭ್ಯಾಸ ಉಂಟಾ? ಯಾವುದು ಬರ್ತದ ಲೆಕ್ಕ? ಭಾರ ತೋರಿಸ್ತೇನೆ ಲೆಕ್ಕವನ್ನು. ಹಾಗಾಗಿ ಈಗ ಖಾಲಿ ಹಾಳೆ ಆದ್ರೆ ಬರೆಯಬಹುದು, ಬರೆದ ಹಾಳೆ ಆದಂತಾದ್ರೆ ಓದಬಹುದು. ಕೀಚಿದ ಹಾಳೆಗೆ ಎಂತ ಮಾಡುದು? ಬರೆಯಲಿಕ್ಕೆ ಸ್ಥಳ ಇಲ್ಲ, ಓದ್ಲಿಕ್ಕೆ ವಿಷಯ ಇಲ್ಲ. ಅದು ಬ್ರಹ್ಮ ಅಂತ ಹೇಳುದು. ಹೊರತು ಬಿಸಾಡುದೇ ಅಲ್ಲವಾ? ಯಾವ ಪ್ರಯೋಜನಕ್ಕೆ ಅದು ಇರುವುದಿಲ್ಲ. ಏನೋ ಮಾತೆ ಮೊದಲಾಗಿ ಕರೆದಿದ್ದಾಳೆ ಎಂಬ ಕಾರಣಕ್ಕಾಗಿ ತಾನು ದೊಡ್ಡವ ಅಧಿಕ ಎನ್ನುವ ಹಾಗೆ ಮೆರೆದಾಡ್ತಾ ಇದ್ದಾನೆ. ಈಗ ಸರಿಯಾಗಿ ನಾನು ಹೇಳ್ತೇನೆ ಕೇಳು. ಹರಿವಿನ ವಚನ ಸರಿ. ಹಾಗಾಗಿ ಈಗ ಮೂವರಿದ್ರೆ ವಾದ ಸರಿಯಾಗುವುದಿಲ್ಲ. ವಿವಾದ ಅವ ವಾದಿ, ನೀನು ಪ್ರತಿವಾದಿ. ಮತ್ ನನಗೇನು ಕೆಲಸ ಎಂದು ಪ್ರಶ್ನೆ ಆಗ್ತದೆ. ಏನಿಲ್ಲ. ಹಾಗಾಗಿ ನಿಮ್ಮಿಬ್ಬರನ್ನ ಒಬ್ಬರನ್ನ ಒಪ್ಪಬೇಕಲ್ಲ. ಏನು ಇಲ್ಲಿ ಇದ್ರು ತೋರಿಸ್ತಿದ್ದೆ. ಹಾಗಾಗಿ ನಾನು ನಿನ್ನಲ್ಲಿ ಎರಕನಾಗ್ತೇನೆ, ನಿನ್ನ ಒಡಗೂಡುತ್ತೇನೆ, ನೀನು ಅವನಲ್ಲಿ ವಾದ ಮಾಡ್ಬೇಕು. ಅಂದ್ರೆ ಹರಿಹರನಲ್ಲಿ ಭೇದ ಇಲ್ಲ ಎನ್ನುವುದು
ಸರಿ ಎನ್ನುವ ಹಾಗೆ ನೀನು ಒಪ್ತಿ ಹೌದು ನಮ್ಮಿಬ್ಬರಲ್ಲಿ ಭೇದ ಇಲ್ಲ ಅಂತಾದ್ರೆ ನೀನು ನನ್ನಲ್ಲಿ ಐಕ್ಯರಾಗ್ತೇನೆ ಹಾಗಿದ್ರೆ ನನಗೆ ಸ್ಥಳ ಉಂಟು ಮಾಡಿ